ಜೀವನದಲ್ಲಿ ತುಂಬಾ ಸಾಧನೆ ಮಾಡಬೇಕು ಅಂತ ತುಂಬಾ ಕನ್ಸು ಕಟ್ಕೊಂಡು ಇರ್ತಾರೆ ತುಂಬಾ ಜನ. ಬಟ್ ಎಲ್ಲ ಶುರು ಆಗೋದು ಒಂದು ಶಾರ್ಟ್ ಫಿಲ್ಮ್ ಇಂದ. ಸೊ ಈ ಲೈಫನ್ನ 360 ಡಿಗ್ರಿಲಿ ತಿರುಗಿಸಿ ತೋರಿಸ್ತಾ ಇರೋದು ನಮ್ಮ ಅರ್ಜುನ್ ಅವರು. ಶಾರ್ಟ್ ಫಿಲ್ಮ್ ಅಂತ ಹೇಳಿ ಇಬ್ರು ಹುಡುಗಿರಿಗೆ ಮೋಸ ಮಾಡಿ ಪೇಮೆಂಟ್ ವಿಷಯದಲ್ಲಿ ಕರ್ಕೊಂಡ್ಬಂದು, ಅನಿಲ್ ಅಂತ ಪಾಪ ಕ್ಯಾಮ್ರಾಮನ್ ಇವ್ರಿಗೂ ಮೋಸ ಮಾಡಿ, ಮಗ ಶಾರ್ಟ್ ಫಿಲ್ಮ್ ಕೊಡ ಬಾರೋ ಅಂತ ಕರ್ಕೊಂಡ್ಬಂದು, ಈಗ ನೋಡಿದ್ರೆ ನನ್ನ ಜೊತೆ ಕಲ್ಪ್ರಿಟ್ಟೆ, ಅವರು ಕಲ್ಪ್ರಿಟ್ಟನಾ, ಪಾರ್ಟ್ನರ್ಸ್ ಇನ್ ಕ್ರೈಮ್. ಸೊ ಹುಡುಗಿರಿಗೆ ಮೋಸ ಮಾಡಿರೋದು ಈ ಇಬ್ರು ಹುಡುಗರು. ಲೈಕ್ ಲೇಟೆಸ್ಟ್ ಸರೆಂಡರ್ ಆಗ್ಬಿಟ್ರು. ಓಕೆ ಐಲ್ ಬಿ ಆಲ್ಸೋ ಸರೆಂಡರ್ ಆದ್ಮೇಲೆ ಅವ್ರ ಜೊತೆ ನಾನು ಸೇರ್ಕೋಬೇಕಲ್ಲ, ನಂಗೂ ಏನಾದ್ರು ಕಮ್ಮಿ. ಇನ್ನೋಸೆಂಟ್ ನಾವು. ಸೊ ಇಲ್ಲಿ ಪಾಯಲ್ ಅವ್ರು ಮಾತ್ರ ಇನ್ನೋಸೆಂಟ್ ಅಂತ. ಅನುಷಾ ಇಸ್ ಆಕ್ಚುಲಿ ದ ಕಾಸ್ಟಿಂಗ್ ಕಲ್ಪ್ರಿಟ್ ಇಲ್ಲಿ. ಫಸ್ಟ್ ಡೇಟ್ಸ್ ಕೊಟ್ಟವ್ರು ಅವರೇ ನಮ್ಗೆ. ಓ ಸೂಪರ್ ನೋಡಿ. ಸೊ ಶಾರ್ಟ್ ಫಿಲ್ಮ್ ಮಾಡ್ತಿದೀವಿ, ಎಲ್ಲರೂ ಬನ್ನಿ ಅಂತ ಸೇರಿಸ್ಕೊಂಡು ಎಲ್ರೂ ಕರೆದು, ಇವಾಗ ನಿಜವಾಗ್ಲೂ ಪ್ರಶಂಸನೀಯ ವಿಷಯ ಇದು. ನಿಜವಾಗ್ಲೂ ಲೈಫ್ 360 ಡಿಗ್ರಿ ಅಂತ ಹೇಳಿ ಒಂದು ಫೀಚರ್ ಲೆಂತ್ ಫಿಲ್ಮ್ನೇ ಮಾಡ್ಬಿಟ್ಟಿದ್ದೀರಾ. ಇಟ್ಸ್ ರಿಯಲಿ ನೈಸ್. ಬಸ್ ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ಯಾಕೆಂದ್ರೆ ತುಂಬಾ ಜನ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇರ್ತಾರೆ, ಅಪ್ಲೋಡ್ ಮಾಡ್ತಿರ್ತಾರೆ, ಬಟ್ ಅದು ಫೀಚರ್ ಫಿಲ್ಮ್ ಆಗೋದು ತುಂಬಾ ರೇರು. ನಿಮ್ದು ಆಗ್ತಾ ಇದೆ. ಹೆಂಗೆ ಬಾಸ್ ಇದು? ಒಂದು 2.5 ವರ್ಷದಿಂದ ಅರ್ಜುನ್ ಅವರೇ ನೀವು ಸಿನಿಮಾ ಶೂಟ್ ಮಾಡ್ತಿದ್ದೀರಾ, 3 ವರ್ಷದಿಂದ ಅಂತ. ಇವಾಗಲೇ ಪಾಪ ಇವರಿಬ್ರು ನೋಡಕ್ ಮಕ್ಕಳ ತರ ಇದ್ದಾರೆ. ಅವಾಗ ಹೆಂಗಿದ್ರು? ಆಕ್ಚುಲಿ ಅವಾಗ ನಾನು ಮಗು ತರಾನೇ ಇದ್ನೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಇವ್ರನ್ನ ಕೇಳಿ. ಎವ್ರಿ ಒನ್ ಗ್ರೀವ್ ವಿತ್ ಪ್ರಾಜೆಕ್ಟ್. ಸೊ ನಾವು ಇದನ್ನ ಮಾಡ್ತಾನೆ ಜೀವನದ ಬಗ್ಗೆ ತುಂಬಾ ತಿಳ್ಕೊಂಡಿದೀವಿ, ಸಿನಿಮಾ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದೀವಿ. ಅದೇ ತರ ಲೈಕ್ ಎವ್ರಿ ಟೆಕ್ನಿಕಲಿ ಮೆಂಟಲಿ ಎಲ್ಲ ಸ್ಟ್ರಾಂಗ್ ಆಗಿದೀವಿ. ಓ ಮೈ ಗಾಡ್ ಸೂಪರ್. ಸೊ ಇಲ್ಲಿ ನೀವು ಅವಾಗ ಶೂಟ್ ಮಾಡ್ಬೇಕಾದ್ರೆ ಯಾವ ಸ್ಕೂಲ್ಗೆ ಹೋಗ್ತಾ ಇದ್ರಿ? ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ. PU ಮುಗಿಸಿ ಅವಾಗ ತಾನೇ ಆರ್ಕಿಟೆಕ್ಚರ್ ಎಂಟರ್ ಆಗಿದೆ. ಸೊ ಅವ್ರು ಹೇಳ್ದಂಗೆ ಲೈಫ್ ಬಗ್ಗೆ ಮೂವಿ ಮಾಡ್ತಾ ನಾವು ಲೈಫ್ ಬಗ್ಗೆ ತುಂಬಾ ಕಲ್ತಿದೀವಿ. ಬಿಲ್ಡಿಂಗ್ ಕಟ್ಟೋ ಹುಚ್ಚು ಬಿಟ್ಬಿಟ್ಟು ಏನಕ್ಕೆ ಸಿನಿಮಾಗೆ ಬಂದ್ರಿ ಅಂತ? ಇದು ಯಾವಾಗಲೂ ಇತ್ತು, ಬಟ್ ದೆನ್ ಐ ಥಾಟ್ ಐ ಫಿನಿಶ್ ದಟ್ ಅಂಡ್ ಕಮ್ ಬ್ಯಾಕ್ ಟು ದಿಸ್. ಬಟ್ ಅದು ರೆಸಿಸ್ಟ್ ಆಗಿಲ್ಲ ನನಗೆ. ಅನುಷಾ ಅವರು ಸಿವಿಲ್ ಇಂಜಿನಿಯರು, ನಾನು ಸಿವಿಲ್ ಇಂಜಿನಿಯರು. ಅವರು ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಮಾಡಿದ್ದಾರೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ನೋಡಿ, ಈ ತರದ್ದೊಂದು ಬಿಲ್ಡಿಂಗ್ ಕಟ್ಟೋ ಕೆಲಸನ ಬಿಟ್ಬಿಟ್ಟು ಸಿನಿಮಾನ ಕಟ್ಟಿದ್ದಾರೆ, ವಿಚ್ ಇಸ್ ಮೋರ್ ಟಫ್. ಇವತ್ತಿನ ಕಾಲದಲ್ಲಿ ಬಿಲ್ಡಿಂಗ್ ಕಟ್ಬೋದು, ಸಿನಿಮಾ ಕಟ್ಟಕ್ ಆಗೋದಿಲ್ಲ. ಬಟ್ ಅದನ್ನ ಡೆಫಿನೆಟ್ಲಿ ಕೆಲಸದಲ್ಲಿರುವಾಗ ನಾನು ನೆಮ್ಮದಿಯಾಗಿದ್ದೆ. ಏನೋ ಲೈಫಲ್ಲಿ ಇರುವುದೆಲ್ಲವ ಬಿಟ್ಟು ಇರೋದೆಡೆಗೆ ತುಳಿಯುವುದೇ ಜೀವನ ಅಂತ ಸಿನಿಮಾಗೆ ಬಂದೆ. ನಿಮ್ ಸಾಂಗ್ ಅಲ್ಲಿ ಇದ್ದಂಗೆ. ಡೆಫಿನೆಟ್ಲಿ ಎವ್ರಿ ಡೇ ಎವ್ರಿ ಮೂಮೆಂಟ್ ನಾನು ಲೈಕ್ ಇಟ್ಸ್ ಲೈಕ್ ಫೈಟಿಂಗ್ ಫಾರ್ ಮೀ. ಇನ್ನೂ ಆ ಜರ್ನಿ ನಡೀತಾ ಇದೆ, ಬಟ್ ಐ ಆಮ್ ಲವಿಂಗ್ ಇಟ್. ಸೂಪರ್. ಬಟ್ ಇಲ್ಲಿ ಅನುಷಾ ಅವ್ರಿಗೆ ಇಲ್ಲಿ ಸ್ವಲ್ಪ ಸೀನಿಯರ್ ಆಕ್ಟ್ರೆಸ್ ಅನುಷಾ. ಇಲ್ಲಿ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಸೀನಿಯರ್ ಆಕ್ಟರ್ ಅಲ್ಲ ಸರ್ ಅಲ್ಲ ನವೀನ್ ಅವರೇ ಸೀನಿಯರ್ ಆಕ್ಟರ್ ಅಲ್ಲ. ನಾನೀಗ 10 ಮೇಲೆ ನೀವು 10 ಇಲ್ಲಿ ಕಂಪೇರ್ ಮಾಡಿದ್ರಮ್ಮ. ಯಾಕೆಂದ್ರೆ ಪಾಪ ಹೈಟ್ ಅಲ್ಲಿ ಅಷ್ಟೇ ಕಮ್ಮಿ, ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವ್ರಿಗಿಂತ ಜಾಸ್ತಿ. ಯಾಕೆಂದ್ರೆ ಸೋಡಾ ಬುಡ್ಡಿ ಅನ್ನೋ ಸಿನಿಮಾದಲ್ಲಿ ನಮ್ಗೆ ತೋರಿಸ್ಕೊಟ್ರು ಅವ್ರು ಏನೇನೆಲ್ಲ ಮಾಡ್ಬೋದು, ಒಂದು ಹೀರೋಗೆ ಕಾಟ ಕೊಡ್ಬೋದು ಅಂತ ಹೇಳಿ. ಆಮೇಲೆ ಈಗ ಕೌರವ ಟೂಲ್ ಕೂಡ ಕಾಣಿಸ್ಕೊತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಪ್ರೇಮದಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ವಿಹಾನ್ ಗೌಡ ಅವ್ರ ಜೊತೆ ಕಾಣಿಸ್ಕೊತಾ ಇದ್ದಾರೆ. ಏನ್ ಎಲ್ಲಾ ಹೀರೋಸ್ ನಿಮ್ಗೆ ಇವ್ರ ತರ ಕ್ಯೂಟ್ ಆಗೇ ಇರಬೇಕು? ವಿಹಾನ್ ಗೌಡನು ಕ್ಯೂಟ್ ಆಗಿ, ನಿಮ್ ಸೋಡಾ ಬುಡ್ಡಿ ಹೀರೋ ಪಾಪ ಅವರು ಸಖತ್ ಕ್ಯೂಟ್ ಆಗಿದ್ದಾರೆ. ಹೆಂಗೆ ನೀವು ಬೆಳ್ಳಿಗಿರೋ ಹೀರೋಸ್ನ ಕ್ಯೂಟ್ ಆಗಿರೋರ್ನ ಹುಡುಕಿ ಸರ್? ನಾನು ಹುಡ್ಕಲ್ಲ ಸರ್, ನೀವೇನ್ ಸರ್ ಇದಕ್ಕೆ ಅವ್ರನ್ನ ಹೋಗ್ತಾ ಇದೀವಿ. ಆಕ್ಚುಲಿ ನಾವೇ ಅವ್ರನ್ನ ಹುಡ್ಕೊಂಡು ಹೋಗಿದ್ದು. ನಮ್ಮ ಲೈಫ್ 360 ಸಿನಿಮಾದಲ್ಲಿ. ನಿಜವಾಗ್ಲೂ ಲೈಫಲ್ಲಿ ಹುಡ್ಕೊಂಡು ಹೋಗಿಲ್ಲ, ಲೈಫ್ 360 ಸಿನಿಮಾದಲ್ಲಿ ಹುಡ್ಕೊಂಡು ಹೋಗಿಲ್ಲ. ಅನಿಲ್ ಅವರು ಕ್ಯಾಮ್ರಾಮನ್ ಪಾಪ ಎಷ್ಟು ಕ್ಯಾಮ್ರಾ ತಿರುಗಿಸಿದ್ದಾರೆ ಅಂದ್ರೆ ಕನ್ನಡಕ ಫಸ್ಟ್ ಹಾಕೊಂಡಿರಲಿಲ್ಲ ಸಿನಿಮಾ ಸ್ಟಾರ್ಟ್ ಆದಾಗ, ಇವಾಗ ಹಾಕೊಂಡ್ಬಿಟ್ಟಿದ್ದಾರೆ ಯಾರಲ್ವಾ? ಫ್ಯಾಕ್ಟ್ ಏನಂದ್ರೆ ಐಪವರ್ ಆಕ್ಚುಲ್ ಕಮ್ಮಿ ಆಗಿದೆ ಲಾಸ್ಟ್ 2 years ಇಂದ. ಗೊತ್ತಾಯ್ತಪ್ಪ, ಈ ತರ ಸಿನಿಮಾ ಶೂಟ್ ಮಾಡ್ತಾ ಇದ್ರೆ ಇನ್ನೇನಾಗುತ್ತೆ. ಬಟ್ ಇಲ್ಲಿ ಏನಕ್ಕೆ ಮೀಸೆ ಹಾಕೊಂಡಿದ್ದೀರಾ? ಇಲ್ಲಿ ವೈ ಇಸ್ ದಿಸ್ ಬಿಯರ್ಡ್ ಹಿಯರ್? ಬಿಯರ್ಡ್ ಸ್ಟೈಲ್ ಅಷ್ಟೇ. Okay, so but trend for everyone. Beard is the trend. Okay, but generally do girls like beard? Because I really want to know this. ಯಾಕಂದ್ರೆ ನೋಡೋರ್ಗು ತುಂಬಾ ಜನ ಕನ್ಫ್ಯೂಷನ್ಸ್ ಇದೆ. Two beautiful girls, nothing more than a better place to ask this out and clarify this out ಅಂತ. ಸೊ ಉದ್ದಕ್ಕಿರೋ ಹುಡುಗಿರಿಗೆ ಬಿಯರ್ಡ್ ಇಷ್ಟ ಆಗುತ್ತಾ ಅಥವಾ ಬೆಳ್ಳಗಿರೋ ಹುಡುಗಿರಿಗೆ ಬಿಯರ್ಡ್ ಇಷ್ಟ ಆಗುತ್ತಾ ತಿಳ್ಕೊಳ್ಳೋಣ. Tall or short, I feel that all girls love beard and mustache. Okay, point 1. Okay. Yeah, I love guys. What is the loving point in beard and mustache? They look manly. Exactly. They look hot. ಆಕ್ಚುಲಿ ನಾನು ನಿಮಿಷ 1 ವರ್ಷ ಕಂಟಿನ್ಯೂಸ್ ಆಗಿ ಗಡ್ಡ ಮೀಸೆ ಎಲ್ಲ ಬಿಟ್ಬಿಟ್ಟಿದೆ. ತುಂಬಾ ಜನ ಸೆಕೆಂಡ್ ಹಾಫ್ ಆಫ್ ದ ಜರ್ನಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಲೀವ್ಸ್ ದ ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಾದ್ಮೇಲೆ ಬಿಯರ್ಡ್ ಬಂದಿರೋದು, ಅದಕ್ಕೆ ಇವ್ರು ಸಿಕ್ಕಿರೋದು. ಜರ್ನಿ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಅಷ್ಟು ಬಿಯರ್ಡ್ ಇರಲಿಲ್ಲ, ಸೊ ಇವ್ರು ಬಿಟ್ಟೋಗಿರೋದು.
ಸೊ ಮನೇಲಿ ಸಂಬಂಧಿಕರೇ ಗುರ್ತಿಡಿಯೋದು ಮರ್ತೋಗ್ಬಿಡ್ತಿದ್ರು ನನ್ನ. ಈ ಸಿನಿಮಾದಲ್ಲಿ ನಾನು ಎಲ್ಲೂ ಒಂದು ವರ್ಷ ಯಾವ ಫಂಕ್ಷನ್ಸ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಗಡ್ಡ ಬಿಟ್ಕೊಂಡು ಒಂದ್ಸಲ ಹೋದೆ, ಎಲ್ಲ ಗಾಬರಿ ಆಗ್ಬಿಟ್ರು. ಅದಾದ್ಮೇಲೆ ಶೇರ್ ಮಾಡಿ ಗೊತ್ತಾಗಿರುತ್ತೆ ಸಿನಿಮಾ ಮಾಡ್ತಿದ್ದೇನೆ ನಮ್ಮ ಮಗ ಎಲ್ಲೋ ಒಂದ್ ಕಡೆ ಅಂತ. ಬಟ್ ಆದ್ರೂ ಸೊ ದ ವರ್ಡಿಕ್ಟ್ ಇಸ್ ಬಿಯರ್ಡ್ ಇಷ್ಟ ಆಗುತ್ತೆ. ಸೊ ಅನಿಲ್ ಅವ್ರ ಹತ್ರ ತಿಳ್ಕೊಳ್ಳಿ, ಬಿಯರ್ಡ್ ಆಯಿಲ್ ಎಲ್ಲ ಯೂಸ್ ಮಾಡ್ತೀರಾ, ಬಿಯರ್ಡ್ ಶಾಂಪೂ ಎಲ್ಲ ಯೂಸ್ ಮಾಡ್ತೀರಾ, ಏನೇನ್ ಮಾಡ್ಬೇಕು ಅಂತ. ಬಟ್ ಸಿನಿಮಾದಲ್ಲಿ ನಿಮ್ಗೇನು ಕೋಪ ಬರಲಿಲ್ಲ ಅರ್ಜುನ್ ಮೇಲೆ? ಒಂದ್ ಸಾಂಗ್ ಅವ್ರಿಗಿದೆ, ನೀವು ಫ್ರೇಮ್ ಅಲ್ಲೂ ಇಲ್ಲ. ಸಾಂಗ್ ಅಲ್ಲಿಲ್ಲ, ಸಿನಿಮಾದಲ್ಲಿ ಬಟ್ ಸಾಂಗ್ಸ್ ಬಗ್ಗೆ ನಾವು ಚೆನ್ನಾಗಿದೀವಿ, ನೀವು ಬಂದ್ಬಿಟ್ಟು ಇಲ್ಲಿ ಬೆಂಕಿಗೆ ಸ್ಪಾಯ್ಲಿಂಗ್ ದ ಟರ್ಮ್ಸ್ ಬಿಟ್ವೀನ್ ಅಸ್. ಓಕೆ ರೆಕ್ಟಿಫೈಯಿಂಗ್ ಇಟ್. ಸಾಂಗ್ ಕೊಟ್ಟಿಲ್ಲ ಪಾಪ ಹೀರೋಯಿನ್ಗೆ. ಕಮ್ ಆನ್, ಅದು ಟಾಲ್ ಹೀರೋಯಿನ್ ಅಂತ ಆಡಿಯೋದಲ್ಲಿ ಆಡ್ ಮಾಡಿ ಈ ಕ್ಷಣ ಅಂತ ಅವ್ರಿಗೆ ಒಂದು ಸಾಂಗ್ ಬರ್ದೀನಿ. ಬಟ್ ಆದ್ಮೇಲೆ ಅದು ಜಗಳ ಆದ್ಮೇಲಲ್ಲ, ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಆದ್ಮೇಲೆ. ಬಟ್ ಆದ್ರೆ ಕತೆಗೆ ಅದು ಬೇಕಾಗಿರ್ಲಿಲ್ಲ. ಬೇಕು ಅಂದಿದ್ರೆ ಮಾಡ್ತಿದ್ವಿ. ಸೊ ಅವರು ಅದನ್ನ ಅರ್ಥ ಮಾಡ್ಕೊಂಡು ಹೋಲ್ ಹಾರ್ಟೆಡ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪಾಯಲ್. ಸೂಪರ್. ಸೊ ಗೆಜ್ಜೆನೆ ಹಾಕೊಳ್ಳಿಲ್ಲ ಅಂದ್ರೂ ಪಾಯಲ್ ಅವರ ಮನಸ್ಸು ಚೆನ್ನಾಗಿದೆ, ಪಾಯಲ್ ಅವ್ರದ್ದು ಅರ್ಥ ಮಾಡ್ಕೊಂಡಿದ್ದಾರೆ. ಸಾಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹೀರೋಯಿನ್ಗೆ ಅಂತ. ಬಟ್ ಆಕ್ಚುಲಿ ಏನ್ರಿ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ? ಆಕ್ಚುಲಿ ಅವ್ರು ಹೇಳಿದ ಪಾಯಿಂಟ್ ಕರೆಕ್ಟ್. ಸಿನಿಮಾಲಿ ಇಫ್ ಸಮಥಿಂಗ್ ಇಸ್ ನಾಟ್ ನೀಡೆಡ್, ಐ ಡೋಂಟ್ ಥಿಂಕ್ ವಿ ಶುಡ್ ಜಸ್ಟ್ ಫಿಟ್ ಇಟ್ ಇನ್ ಜಸ್ಟ್ ಬಿಕಾಸ್ ಅದಿರಬೇಕು ಅಂತ. ವಾಟ್ ಇಸ್ ನೀಡೆಡ್ ಅದನ್ನ ಮಾತ್ರ ಮಾಡಿದ್ರೆ ಇಟ್ ವುಡ್ ಬಿ ಅ ಪರ್ಫೆಕ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಫಾರ್ ಮೀ ಬೇಸಿಕಲಿ ಶಿ ವಾಸ್ ಆಲ್ರೆಡಿ ಇನ್ ಟು ಮೂವೀಸ್ ಆ್ಯಂಡ್ ಆಲ್ ದಟ್. ಐ ವಾಂಟೆಡ್ ಟು ಬಿ ಇನ್ ಟು ಮೂವೀಸ್ ಬಟ್ ಐ ವಾಸ್ ಸ್ಟಿಲ್ ಇನ್ ದ ಕಾಲೇಜ್. ಸೊ ಹಿ ಪಿಕ್ಡ್ ಮಿ ಅಪ್ ಫ್ರಮ್ ದ ಕಾಲೇಜ್ ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಚೇಂಜ್ ಮಾಡಿದೀವಿ ನಾವು. ಎಕ್ಸಾಕ್ಟ್ಲಿ. ಈ ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಈ ಕಾಲೇಜ್ ಅಂತ ಇದೀವಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆಲ್ಲ. ನೆಕ್ಸ್ಟ್ ಪ್ರಾಜೆಕ್ಟ್ ಸೈಡ್ ಅಪ್ ಮಾಡೋಕ್ಕೂ ಮುಂಚೆ ಈ ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಐ ವಾಸ್ ಡೇರಿಂಗ್ ಇನಫ್ ಟು ಟೆಲ್ ಮೈ ಪೇರೆಂಟ್ಸ್ ದಟ್ ನಾನು ಪ್ಯಾಷನ್ ಫಾಲೋ ಮಾಡಬೇಕು ಅಂತ. ಸೊ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಹವ್ ಡನ್ ವಿತ್ ದಿಸ್ ಪ್ರಾಜೆಕ್ಟ್. ಭವಿಷ್ಯ ಚೇಂಜ್ ಮಾಡ್ತೀನಿ ಅಂದರೆ ನಾನೇನು ಮಾಡಲಿಲ್ಲ. ಅವ್ರಿಗೆ ಹಿಡನ್ ಟ್ಯಾಲೆಂಟ್ ತುಂಬ ಇತ್ತು. ನಾನು ಒಂದು ಸ್ವಲ್ಪ ಬೇಗ ಬ್ರೇಕ್ ಕೊಟ್ಟೆ. ಸೊ ಇಲ್ಲಿ ಏನಂದ್ರೆ ಲೈಫ್ 360 ಸಿನಿಮಾ ಶೂಟ್ ಮಾಡಿದ್ಮೇಲೆ ಪಾಯಲ್ ಅವರಿಗೆ 3 Idiots ಲೆವೆಲ್ಗೆ ಬುದ್ಧಿ ಫುಲ್ ಬಂದಿದೆ ಇವಾಗ. 3 Idiots ಅಲ್ಲಿ ಏನ್ ನಾವು ಮಾಡಿದ್ವಿ, ಪ್ಯಾಷನ್ ನ ಫಾಲೋ ಮಾಡಬೇಕು ಅಂತ ಹೇಳಿ ಇಂಜಿನಿಯರಿಂಗ್ ಬಿಟ್ಬಿಟ್ಟು ಆಕ್ಟಿಂಗ್ ಮಾಡ್ತಿದ್ದಾರೆ. ದಟ್ಸ್ ರಿಯಲಿ ನೈಸ್. ಬಟ್ ಅರ್ಜುನ್ ಅವರೇ, ಹೆಂಗಿದ್ರು ಇವಾಗ ಒಂದೇ ಸ್ಟ್ರೀಮ್ ಅಲ್ಲಿ ಇದ್ರಿ, ನಿಮ್ಮನ್ನ ನಂಬ್ಕೊಂಡು ಇವ್ರು ಸಿನಿಮಾಗೆ ಹೆಂಗೆ ಬಂದಿದ್ದು ಅಂತ ಫಸ್ಟ್ ಆಫ್ ಆಲ್ ನಿಮ್ಮ ಕಲರ್ನ ನಂಬಿ ಬಂದ್ರು, ಓಕೆ. ಬಟ್ ಆದ್ರೂ ಹೆಂಗೆ ಅನುಷಾ ಅವ್ರನ್ನ ನೀವು ನಂಬಿಸಿದ್ ಹೇಗೆ? ಆ್ಯಕ್ಚುಲಿ ನಾವು ಫಸ್ಟು ಅವ್ರನ್ನೇ ಅಪ್ರೋಚ್ ಮಾಡಿದ್ದು. ಈ ಥರ ನಮ್ದೊಂದು ಕತೆ ಇದೆ, ಹೀರೋಯಿನ್ ಬೇಕು ಮಾಡಿ ಅಂತ. ಅವರು ರಾಯಲ್ ಡ್ರೀಮ್ ಕ್ರಿಯೇಷನ್ಸ್ ಅಂದ್ಬಿಟ್ಟು ಒಂದು ಪ್ರೊಡಕ್ಷನ್ ಹೌಸಿಂದ ಶಾರ್ಟ್ ಮೂವೀಸ್ ಮಾಡ್ತಾಯಿದ್ರು. ಅದು ತುಂಬ ಶಾರ್ಟ್ ಫಿಲ್ಮ್ಗೆ ದೊಡ್ಡ ಸ್ಟೋರಿ ಇದೆ ಅಂತೆ ಅನುಷ್ಕಾ ಅವ್ರಿಗೆ. ಓಕೆ. ಸೊ ಅದನ್ನ ನಾನು ಅಲ್ಲಿ ನೋಡಿದೆ ಅವ್ರ ಪ್ರೊಫೈಲಲ್ಲಿ. ಸೊ ಅದಾದ್ಮೇಲೆ ನಿಜ ಹೇಳಿ, ಪ್ರೊಫೈಲ್ ಇಷ್ಟ ಆಯ್ತಾ, ಹುಡುಗಿ ಇಷ್ಟ ಆದ್ಲ? ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಸ್ಮಾರ್ಟ್ ಆನ್ಸರ್. ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಅದಾದಮೇಲೆ ಅಪ್ರೋಚ್ ಮಾಡಿ ಈ ಥರ ಕತೆ ಹೇಳಿದೆ. ದೇವರಾಣೆ ಗೊತ್ತಿಲ್ಲ ಏನಕ್ಕೆ ನಂಬಿದ್ರು ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಅನುಷಾ. ದಟ್ ವಾಸ್ ಸೋ ಸ್ವೀಟ್. ಬಟ್ ಒಂದು ಸುಳ್ಳು ಹೇಳಿದ್ದಾರೆ, ಆ್ಯಕ್ಟಿಂಗ್ ಇಷ್ಟ ಆಯಿತು ಹಾಗೆ ಹೇಗೆ ಅಂತ. ಅನುಷಾ ನಂಬ್ತೀರಾ ಅದನ್ನ? ಆ್ಯಕ್ಟಿಂಗ್ ಇಷ್ಟ ಆಯಿತು ಅದು ನಂಗೆ ಗೊತ್ತಿಲ್ಲ. ಆ್ಯಕ್ಟಿಂಗ್ ಇಷ್ಟ ಆಯಿತು ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಇಬ್ಬರು ಕಲ್ಪ್ರಿಟ್ಸ್ ಬಂದಿದ್ರು ಮತ್ತು ಲ್ಯಾಪ್ಟಾಪ್ ಹಿಡ್ಕೊಂಡು ಬಂದಿದ್ರು. ಸ್ವಲ್ಪ ಸಾಂಗ್ ಏನೋ ಕೇಳಿಸಿದ್ರು. ಆಗ ನಾನು ಓದ್ತಾ ಇದ್ದೆ, ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ ತುಮಕೂರಲ್ಲೇ. ಆಮೇಲೆ ಅಲ್ಲಿಂದ ನನ್ನ ಫೇಸ್ಬುಕ್ಕಿಂದ ಇವ್ರು ನಂಗೆ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ವಿ ಸ್ಟಾರ್ಟೆಡ್. ಅವ್ರು ಹೇಳಿದ್ರು ಹೀಗಿದೆ, ಫಸ್ಟ್ ಹಾಫಲ್ಲಿ ಬರ್ತೀರಾ ಆ ಥರ. ಸೊ ಫೀಚರ್ ಮೂವಿ ಅಂತ ಗೊತ್ತಿರಲಿಲ್ಲ, ಟೆಲಿ ಮೂವಿ ಮಾಡಬೇಕು ಅಂತ ಇತ್ತು. ಸೊ ನನಗೂ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ ಅಂತ ಐ ಕೇಮ್ ಇನ್ ಟು. ನಾಟ್ ಬಿಕಾಸ್ ಹಿ ಸ್ಮಾರ್ಟ್ ಅದೆಲ್ಲ ಅಲ್ಲ, ಬಟ್ ಇಟ್ ವಾಸ್ ಜಸ್ಟ್ ಒಂದು ಸ್ಟಾರ್ಟ್ ಆಫ್ ಪ್ಯಾಷನ್. ಬಟ್ ನಿಮಗೆ ಇಲ್ಲಿ ಒಂದು ಆಪಾದನೆ ಇದೆ. 30 ಜಿಲ್ಲೆಗಳಿದೆ ನಮ್ಮ ಕರ್ನಾಟಕದಲ್ಲಿ, 22 ಮಾತ್ರ ಹೋಗಿದ್ದೀರಾ. 8 ಏನ್ ಪಾಪ ಮಾಡ್ತು ನಿಮ್ಗೆ? ಏನೇನು ಲೈಕ್ ನಾವು ಏನಂದ್ರೆ ಈ ಟ್ರಾವೆಲ್ ಮಾಡ್ತಿದ್ವಿ, ಇನ್ನು ನಮ್ಗೆ ಬಿಟ್ರೆ ಇನ್ನು ಇಂಡಿಯಾ ಪೂರ್ತಿ ಸುತ್ತು ನಾವು ಶೂಟಿಂಗ್ ಮಾಡ್ತಿದ್ವಿ, ಮಾಡಬಲ್ಲೆ. ಆದರೆ ನಮ್ಮ ಹತ್ರ ಬಜೆಟ್ ಇರಲಿಲ್ಲ. ಕೊನೆಗೆ ಒಂಥರ ಹೆಂಗೆ ಅಂದರೆ ಅಲ್ಲಿ ಟೋಲ್ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಫ್ಯೂಯಲ್ಗಿಂತ ಟೋಲ್ಗೆ ಜಾಸ್ತಿ ದುಡ್ಡು ಹೋಗ್ತಾ ಇತ್ತು. ಆ್ಯಂಡ್ ಮೇ ಬಿ ಇನ್ನೂ 8 ಡಿಸ್ಟ್ರಿಕ್ಟ್ಸ್ ಶೂಟ್ ಮಾಡಕ್ಕೆ ಹೋಗಿದ್ರೆ ಒಂದೂವರೆ ವರ್ಷ ಜಾಸ್ತಿ ಆಗ್ಬಿಡೋದು. ಬಜೆಟ್ ಡೆಫಿನೆಟ್ ಆಗಿ ಜಾಸ್ತಿ ಆಗಿರೋದು. ಫ್ಯೂಯಲ್ ಬಗ್ಗೆ ಯಾರು ಮಾತಾಡ್ತಾರ ನೋಡಿ, ಇಡೀ ಸಿನಿಮಾ ಫುಲ್ ಸೈಕಲ್ ಅಲ್ಲಿ ಹೋಗಿದ್ದಾರೆ. ಫ್ಯೂಯಲ್ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ಬಟ್ ಈ ಸೈಕಲ್ ಹೊಡೆಯೋದು ಅನ್ನೋದು ಲೈಫಲ್ಲೂ ಈ ಸಿನಿಮಾದಲ್ಲೂ ಎಲ್ಲ ತುಂಬಾ ಸಿಂಬಾಲಿಕ್ ಆಗಿದೆಯಲ್ಲ ಅರ್ಜುನ್, ಹೇಗೆ ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಮೊಮೆಂಟಲ್ಲಿ ಏನು ನಿಂತಿದ್ದೀನಿ, ಇಟ್ಸ್ ಲೈಕ್ ಆಲ್ ಸೈಕಲ್ ಮಹಿಮೆ, ಬಂಚ್ ಆಫ್ ಸರ್ಪ್ರೈಸಸ್ ನನಗೆ. ಯಾಕಂದರೆ ಅದೇನೋ ಹೇಳ್ತಾರೆ, ಎಂಡ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಜಸ್ಟ್ ಕೀಪ್ ಆನ್ ವರ್ಕಿಂಗ್. ನಾನು ಅದನ್ನು ಮಾಡಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದಕ್ಕೆ ಸಿನಿಮಾಗೆ
ಹಾನೆಸ್ಟಾಗಿ ವರ್ಕ್ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟಿದ್ದೀವಿ, ಅದ್ರ ಪ್ರತಿಫಲ ನಾವು ಇವತ್ತು ನಿಮ್ಮ ಮುಂದೆ ಇದ್ದೀವಿ. ಅನಿಲ್ ಅವರು ಫುಲ್ ಯೋಚನೆ ಮಾಡಿದ್ದಾರೆ ಮೈಂಡಲ್ಲಿ ಏನೇನು ಆನ್ಸರ್ ಮಾಡ್ಬೋದು ಈ ಕ್ವೆಶ್ಚನ್ಗೆ ಅಂತೆಲ್ಲ ಫುಲ್ ಸ್ಕೆಚ್ ಹಾಕಿದ್ದಾರೆ. ಬಟ್ ಅವೆಲ್ಲ ನಾನು ಕೇಳೋಕೆ ಹೋಗೋದಿಲ್ಲ. ಇಬ್ಬರು ಹೀರೋಯಿನ್ಸ್ನ ಕರೆಕ್ಟಾಗಿ ಶೂಟ್ ಮಾಡಿದಿರಿ ಅಂತ ಅನ್ಕೋತೀನಿ ಸಿನಿಮಾದಲ್ಲಿ. ಅಂದರೆ ಆ ಶೂಟ್ ಅಲ್ಲ, ಅವ್ರ ಕೈಯಿಂದ ಬೇರೆ ಶೂಟ್ ಮಾಡಿರ್ತಾರೆ. ಬಟ್ ನಿಜವಾಗ್ಲೂ ಇಲ್ಲಿ ಇಬ್ಬರಲ್ಲೂ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ? ನೆಗೆಟಿವ್ಸ್ ಬಗ್ಗೆ ಹೇಳಕ್ಕಾಗಲ್ಲ. ಹೇಳ್ರಿ ಅದೇ ಅಷ್ಟು ಧೈರ್ಯ ಇಲ್ಲ ಅನಿಲ್ಗೆ ಅಲ್ಲ ಹೇಳ್ಬೋದು. ಐ ವಾಂಟ್ ಟು ನೋ ವಾಟ್ ಇಸ್ ದ ಸ್ಟ್ರೆಂತ್ ಅಂಡ್ ವೀಕ್ನೆಸ್. ಪಾಸಿಟಿವ್ಸ್ ಹೇಳ್ಬಿಡ್ತೀನಿ ಫಸ್ಟ್ ಇಬ್ಬರದು. ಫಸ್ಟ್ ಇವ್ರು ಕ್ಯಾಸ್ಟ್ ಮಾಡೋದ್ರಿಂದ ನಾವು ಇವ್ರನ್ನ ಅಪ್ರೋಚ್ ಮಾಡಿದಾಗ ಅದು ಶಾರ್ಟ್ ಫಿಲಮ್ ಅಂತಲೇ ಅಪ್ರೋಚ್ ಮಾಡಿದ್ದು. ಬಟ್ ಆದರೂ ನಂಬಿ ನಮ್ಮ ಜೊತೆ ವರ್ಕ್ ಮಾಡಿದ್ರು. ಆ್ಯಕ್ಟಿಂಗ್ ವೈಸ್ ಹಾಗೆ ಇದೆ. ಆವಾಗ ನೀವು ಹೇಳ್ದಂಗೆ ಸೀನಿಯರ್ ಅವರು, ಸೀನಿಯರ್ ಆಕ್ಟ್ರೆಸ್. ಸೊ ನಾವು ಹೇಳಿದಕ್ಕಿಂತ ಹೆಚ್ಚಾಗೆ ಕೊಡೋರು. ಅಲ್ಲಿ ಇಲ್ಲಿ ಸ್ಲೈಟಾಗಿ ಮಾಡಿಫಿಕೇಶನ್ಸ್ ಮಾಡ್ತಿದ್ವಿ, ಅದನ್ನೆಲ್ಲ ಓಪನ್ ಆಗಿ ತಗೋತಾರೆ. ಇಬ್ರು ಅಷ್ಟೇ, ಏನೇ ಕರೆಕ್ಷನ್ಸ್ ಹೇಳಿದ್ರು ತುಂಬ ಓಪನ್ ಆಗಿ ತಗೋತಾರೆ. ಡೈರೆಕ್ಟ್ ಪಾಯಲ್ ಅವರು ಎಲ್ಲಿಂದ ಬರ್ತಾ ಇದ್ರು ಏನು ಅಂತ ಹೇಳ್ತಾ ಇಲ್ಲ? ಪಾಯಲ್ ಡೆಫಿನೆಟ್ಲಿ ಮೈಸೂರಿಂದ ಬಂದು 2-3 ಡೇಸ್ ಇಲ್ಲಿ ಸ್ಟೇ ಆಗಿರ್ತಿದ್ರು. ಒಬ್ಬೊಬ್ಬರೇ ಬರ್ತಾರೆ, ಒಂದೊಂದ್ಸರಿ ಕೆಲವು ಸರಿ ಡ್ಯಾಡ್ ಜೊತೆ ಬಂದಿದ್ರು. ತುಂಬಾ ಲೈಕ್ ಪಾಯಲ್ ಅವ್ರು ಬರೋ ಅಷ್ಟರಲ್ಲಿ ನಮಗೆ ಪ್ರೊಡ್ಯೂಸರ್ ಅಂತ ಇದ್ರು. ಸೊ 3 ಹೊತ್ತು ಊಟ ನಮಗೆ ಫಿಕ್ಸ್ ಆಗಿತ್ತು. ಅನುಷ್ ಅವ್ರಿಗೆ ಶೂಟಿಂಗ್ ಮಾಡ್ತಾ 10 ಗಂಟೆ ಆಗೋದ್ರೆ ಸರಿ ಹಂಗೆ ಊಟಕ್ಕೆ ಹೋಗ್ಬಿಡೋಣ, 1 ಗಂಟೆ ಆಗಲಿ ಅನ್ನೋ ಥರ ನಾವು ಬಜೆಟ್ ಮ್ಯಾನೇಜ್ ಮಾಡ್ತಿದ್ವಿ. ಸೊ ಇವರೇ ನಮ್ಗೆ ಇನ್ಸ್ಪಿರೇಷನ್ ಡೆಫಿನೆಟ್ಲಿ. ಸೊ ಎಲ್ಲರೂ ಒಂದ್ಸರಿ ಪಾಯಲ್ ಅವ್ರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ಲೈಫ್ 360 ಡಿಗ್ರಿಲಿ. ಇವರ ಗೆಜ್ಜೆ ಇಲ್ಲದೆ ಇರೋ ಕಾಲು, ದಟ್ ಇಸ್ ಪಾಯಲ್ ಇಲ್ಲದೆ ಇರೋ ಕಾಲು ಬಂದಿದ ತಕ್ಷಣ ಸಿನಿಮಾ ಒಳಗಡೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ರಾಜಶೇಖರ್ ಅವ್ರ ಬಗ್ಗೆ ಇಫ್ ಯು ಹ್ಯಾವ್ ಟು ಜಸ್ಟ್ ರಿಯಲಿ ಟೆಲ್ ಅಬೌಟ್ ಹಿಮ್. ಅದೇ ಅವ್ರು ಬಂದಮೇಲೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಎಲ್ಲ ಜಾಸ್ತಿ ಆಗಿದ್ದು. ಆ್ಯಂಡ್ ಲೀಸ್ಟ್ ಬಡ್ಜೆಟಲ್ಲಿ ಇಟ್ಕೊಂಡು ತುಂಬ ಕಷ್ಟಪಟ್ಟು ಮಾಡ್ತಿದ್ವಿ. ಅವ್ರು ಬಂದಾದಮೇಲೆ ಸಾಂಗ್ಸ್ ಎಲ್ಲ ತುಂಬ ಇನ್ವೆಸ್ಟ್ ಮಾಡಿ ರಿಚಾಗಿ ಶೂಟ್ ಮಾಡಿದ್ವಿ, ಔಟ್ಡೋರ್ಸ್ ಹೋದ್ವಿ. ಬಟ್ ಮುಂಚೆ ಇದ್ದಿದ್ದ ಪ್ಲ್ಯಾನ್ಸ್ ಪ್ರಕಾರ ಹೋಗಿದ್ದಿದ್ರೆ ಸಾಂಗ್ಸ್ ಎಲ್ಲ ಇಷ್ಟು ರಿಚಾಗಿ ಆಗ್ತಿರ್ಲಿಲ್ಲ. ಅವ್ರು ಬಂದಮೇಲೆ ಡೆಫಿನೆಟಾಗಿ ಶೇಪ್ ಅಪ್ ಆಗಿದೆ, ಚೆನ್ನಾಗಿ. ನೋಡ್ಕೊಳ್ಳಿ, ಪಾಯಲ್ ಅವ್ರನ್ನ ನೆಕ್ಸ್ಟ್ ಕಾಸ್ಟ್ ಮಾಡಬೇಕಾದ್ರೆ ಯು ವಿಲ್ ನೋ ಪ್ರೊಡ್ಯೂಸರ್ ವಿಲ್ ಬಿ ದೇರ್. ಸೊ ಆಲ್ವೇಸ್ ಅನ್ನೋ ಥರ. ಸೊ ಇಟ್ಸ್ ಅ ಗುಡ್ ಚಾಮ್. ಸೊ ಫ್ಯಾಂಟಾಸ್ಟಿಕ್ ರಿಯಲಿ. ಇದೆಲ್ಲ ಫನ್ ಮ್ಯಾಟರ್. ಆದರೆ ಟು ಕನ್ಕ್ಲೂಡ್ ಇಟ್ ಆಲ್, ಅರ್ಜುನ್ ಅವರೇ, ವಾಟ್ ಆರ್ ವಿ ಆ್ಯಕ್ಚುಲಿ ಟೆಲಿಂಗ್ ಲೈಫ್ 360 ಡಿಗ್ರಿಲಿ? ಯಾಕೆಂದ್ರೆ ಇವತ್ತಿನ ದಿನ ಔಟ್ ಆಫ್ ದ ಬಾಕ್ಸ್ ಸಿನಿಮಾಗಳಿಗೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಐ ಆಮ್ ಶೋರ್ ದಿಸ್ ಇಸ್ ಒನ್ ಆಫ್ ದಿ ಡೆಫಿನೆಟ್ಲಿ ಔಟ್ ಆಫ್ ದ ಬಾಕ್ಸ್ ಸಿನಿಮಾ. ಏನಾರು ಕನ್ಕ್ಲೂಡ್ ಮಾಡೋ ಥರ ಏನಾರು ಹೇಳೋದಾದ್ರೆ? ಕನ್ನಡ ಸಿನಿಮಾಗಳಿಗೆ ಈ ಕಾಲಘಟ್ಟದಲ್ಲಿ ಒಂದು ಹೊಸಬರಿಗೆ ಒಂದು ಲೈಕ್ ಆಫ್ ಬೀಟ್ ಮೂವೀಸ್ಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ಆಫ್ ಬೀಟ್ ಮೂವಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದು ಖಂಡಿತ ಲೈಫ್ 360ಲಿ ಸಿಗುತ್ತೆ ಅಂತ ನಾನು ತುಂಬ ಲೈಕ್ ಇಟ್ಸ್ ಮೈ ಹೋಪ್. ಒಂದು ಆರ್ಟ್ ಮೂವಿ ಮತ್ತು ಒಂದು ಕಮರ್ಷಿಯಲ್ ಮೂವಿನ ಒಂದು ಬ್ಲೆಂಡ್ ಮಾಡಿ ಅದಕ್ಕೆ ಒಂದಷ್ಟು ರೂಪುರೇಷೆಗಳನ್ನ ಕೊಟ್ಟರೆ ಹೇಗಿರುತ್ತೆ ಅನ್ನೋದನ್ನು ನೀವು ಖಂಡಿತ ಲೈಫ್ 360 ಸಿನಿಮಾದಲ್ಲಿ ನೋಡ್ಬೋದು. ದಯವಿಟ್ಟು ಬನ್ನಿ, ನಮ್ಮನ್ನೆಲ್ಲರನ್ನು ಪ್ರೋತ್ಸಾಹಿಸಿ. ನೀವು ಈ ಸಿನಿಮಾ ಪ್ರೋತ್ಸಾಹಿಸಿ ನಾವು ಗೆಲ್ಲಿಸದೇ ಇರಿ, ನಾವು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ಅದರಲ್ಲಿ ಪಾಯಲ್ ಅವರು ಅನುಷ್ ಅವರು ಇರ್ತಾರೆ ಅಂತ ಈಗಲೇ ಕಮಿಟ್ ಆಗ್ತಿದ್ದಾರೆ. ಏನಂದ್ರೆ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿದೀವಿ ಅಂದ್ರೆ ನಮ್ಮಿಂದ ಅವ್ರಿಗೇನು ತೊಂದರೆ ಆಗದೆ ಇರೋ ತರ ನಾನು ಡೆಫಿನೆಟ್ಲಿ ಪ್ರಾಮಿಸ್ ಮಾಡ್ತೀನಿ. ಸೊ ರೆನ್ಯುಮರೇಷನ್ ಸಿಗುತ್ತೆ ನೆಕ್ಸ್ಟ್ ಸಿನಿಮಾದಲ್ಲಿ. ಈಗಲೂ ಸಿಕ್ಕಿದೆ. ಅವ್ರು ಹೇಳ್ತಾರಲ್ವಾ ಡ್ರಾಪ್ ಎಲ್ಲ ಮಾಡಿಸಿಲ್ಲ ಅಂತ, ಬಟ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸುಮ್ಮನೆ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೂ ಲೈಕ್ ಪ್ರೊಡ್ಯೂಸರ್ಸ್ ಇರಲಿಲ್ಲ, ಪ್ರೊಡ್ಯೂಸರ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ದೇ ಹ್ಯಾವ್ ಡನ್ ಸೋ ಮಚ್. ಅದಕ್ಕೆ ಐ ವುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ದಿಸ್ ಇಸ್ ದ ಟೀಮ್. ತುಂಬ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ದೀವಿ. ನೀವು ಮಾಡ್ತಿರೋ ಸ್ಪೀಡ್ ನೋಡಿದ್ರೆ ಇವಾಗೇ ಸಖತ್ ಹೈಟ್, ಇನ್ನೂ ಎತ್ತರಕ್ಕೆ ಬೆಳೀತೀರಾ ಡೆಫಿನೆಟ್ಲಿ. ಸಖತ್ತಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ವಾಸ್ ಲೈಕ್ ಸಮಥಿಂಗ್ ವೆರಿ ಲೈವ್ಲಿ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. Exactly. As he said, very lively interview and very spontaneous. ಎಲ್ಲ ಇಂಟರ್ವ್ಯೂ ಮಾಡೋದಕ್ಕಿಂತ ದಿಸ್ ವಾಸ್ ರಿಯಲಿ ವೆರಿ ಡಿಫ್ರೆಂಟ್ ಕ್ವೆಶನ್ಸ್ ಆ್ಯಕ್ಚುಲಿ. ಸೊ ಇಟ್ ವಾಸ್ ಫನ್ ಆ್ಯಂಡ್ ಇಟ್ ವಾಸ್ ರಿಯಲಿ ಗ್ರೇಟ್. ಇಟ್ ವಾಸ್ ಟೋಟಲಿ ಅ ಫನ್. ಕಾರ್ನರ್ ಸೀಟ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನವೀನ್ ಅವರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಲೈಫ್ 360 ಡಿಗ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡಿ.